ಮಲ್ಕೋತಾ ಇದೆಯಾ? ಅತ್ತೆ, ಪಾಪನು ಮಲಗಿದಾನೆ. ರಾತ್ರಿ ಎಲ್ಲ ತುಂಬ ಹಠ ಮಾಡ್ತಿದ್ದ, ನಿದ್ದೆ ಮಾಡ್ದೇನೆ. ನನಗೂ ನಿದ್ದೆನೇ ಇಲ್ಲ ರಾತ್ರಿ ಎಲ್ಲ. ಯಾಕೋ ಕಣ್ಣೆಲ್ಲ ತುಂಬ ಉರಿತಾ ಇದೆ. ಒಂದು 10 ನಿಮಿಷ ಮಲ್ಕೋತೀನಿ ಅತ್ತೆ. ನಾನು ಮಕ್ಕಳನ್ನ ಎತ್ತಿ ಸಾಕಿ ಬೆಳೆಸ್ತಾರೆ ಹೆಂಗಸು, ನೀನು ಒಬ್ಳೇ ಅಲ್ಲ. ನಾನು ಮಕ್ಕಳನ್ನ ಸಾಕಿ ಬೆಳೆಸಿ ಬಂದಿರೋದು. ಮಗ ಮಲಗಿದಾಗಲೇ ಹೋಗಿ ಎದ್ದು ದಡ್ದನೆ ಕೆಲಸಗಳು ಮುಗಿಸಿ, ಬಟ್ಟೆ ಒಗ್ದು, ಕಸ ಗುಡಿಸಿ, ಪಾತ್ರೆ ತೊಳೆದು, ಅಡುಗೆಗೆ ರೆಡಿ ಮಾಡ್ಕೊ. ಆಮೇಲೆ ಮಗ ಇದ್ಮೇಲೆ ಬಂದ್ಬಿಟ್ಟು ಅತ್ತೆ ತಗೊಳ್ಳಿ ಮಗ ಇಟ್ಕೊಳ್ಳಿ, ನಾ ಕೆಲಸ ಮಾಡಬೇಕು ಅಂತ ಬರಬೇಡ. ನಂಗೆ ಧಾರಾವಾಹಿ ನೋಡೋರಿಗೆ ಹೋಗಿ ದಡ್ದಂಗೆ ಕೆಲಸ ಮಾಡು. ಮಲ್ಕೋತಾಳೆ ಈಗ. ಸರಿ ಅತ್ತೆ, ಆಯಿತು, ಮಾಡ್ತೀನಿ ಬಿಡಿ. ತೋರ್ಸಿ, ಎಲ್ಗೆ ಹೋಗ್ತಾ ಇದೆಯಾ? ಪಾಪು ಮಲಗಿದಾನೆ ಅಮ್ಮ. ಅವನಿಗೆ ತಿನ್ನಕ್ಕೆ ಏನಾದರೂ ರೆಡಿ ಮಾಡಿಬಿಡ್ತೀನಿ. ಅವ್ನು ಮಲಗಿದಂಗೆ. ಆಮೇಲೆ ಇದ್ಮೇಲೆ ಸುಮ್ಮನೆ ಹಠ ಮಾಡ್ತಾನೆ. ಆ ಕೆಲಸಗಳಲ್ಲಿ ಬಿದ್ದಿರಲಿ, ನಾ ಮಾಡ್ಕೊತೀನಿ ಅವೆಲ್ಲನೂ. ಮಗ ಮಲ್ಗವನಲ್ಲ, ನೀನು ಮನೆ ಕೌಸಿ ರೆಸ್ಟ್ ಮಾಡು. ರಾತ್ರಿ ಎಲ್ಲ ನಿದ್ದೆ ಕೊಡೋದಿಲ್ಲ ಅವನು. ನಾ ಕೆಲಸಗಳು ಮಾಡ್ಕೊತೀನಿ ಬಾ. ಅವ್ನು ಎದ್ದೇಳಷ್ಟು ನಾನು ತಿನ್ನೋಕ್ಕೆಲ್ಲ ರೆಡಿ ಮಾಡ್ತೀನಿ. ಅವ್ನು ಏನು ತಲೆ ಕೆಡ್ಸ್ಕೊಬೇಡ. ಮಲ್ಕ ರೆಸ್ಟ್ ಮಾಡಿ ಸ್ವಲ್ಪ ಮಗಿನ ಜೊತೆಲಿ. ಸರಿ ಅಮ್ಮ, ಆಯಿತು.